ಬ್ರಹ್ಮಸೂತ್ರಾಣಾಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸು ವೇದಾರ್ಥ ಪರಿಬ್ರಹ್ಮಿತ ಅಂತ ಹೇಳ್ತಾರೆ. ವೇದಾರ್ಥಗಳೆಲ್ಲ ಇದರಲ್ಲಿ ತುಂಬಿದೆ. ಬ್ರಹ್ಮಸೂತ್ರಾರ್ಥ, ಮಹಾಭಾರತ ಎಲ್ಲವೂ ಅಡಗಿದೆ. ಗಾಯತ್ರಿ ಮಂತ್ರದ ಭಾಷ್ಯರೂಪ ಇದು. ಹೀಗೆ ಪುರಾಣಾನಾಂ ಸಾರರೂಪ ಅಂತ ಕೊಂಡಾಡಿದ್ದಾರೆ ಭಾಗವತವನ್ನು. ಇದರಲ್ಲಿ 12 ಸ್ಕಂದಗಳು. 12 ಸ್ಕಂದಗಳು 12 ಜ್ಯೋತಿರ್ಲಿಂಗಗಳಿದ್ದ ಹಾಗೆ. ನಮ್ಮ ದೇಶದಲ್ಲಿ, ಭಾರತದಲ್ಲಿ 12 ಜ್ಯೋತಿರ್ಲಿಂಗ ಅಂತಿದೆ. ಹಾಗೆ 12 ಸ್ಕಂದಗಳು 12 ಜ್ಯೋತಿರ್ಲಿಂಗ ಇದ್ದ ಹಾಗೆ. ದಿವ್ಯವಾದ ಪ್ರಕಾಶವನ್ನು ಮನುಷ್ಯನಿಗೆ ಕೊಡುವಂತಹದ್ದು ಭಾಗವತ. ಪ್ರಕಾಶದಲ್ಲಿ ನಾವು ಸನ್ಮಾರ್ಗದಲ್ಲಿ ಹೋಗಬಹುದು. ಪ್ರಕಾಶ ಇಲ್ಲದೆ ಇದ್ದರೆ ಮಾರ್ಗ ತಪ್ಪಿ ಬಿಡ್ತೇವೆ. ಅದರಿಂದ ಭಾಗವತವನ್ನು ಅಧ್ಯಾತ್ಮ ದೀಪ ಅಂತಲೂ ಕೂಡ ಕರೆದಿದ್ದಾರೆ. ಅಧ್ಯಾತ್ಮ ದೀಪ ಮತಿತೀರ್ಷತಾಂ ತಮೋಂಧಂ. ಅಂಧನ್ ತಮಸ್ಸನ್ನು, ನಿತ್ಯ ನರಕವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ದಿವ್ಯವಾದ ಜ್ಯೋತಿ ಶ್ರೀಮದ್ ಭಾಗವತ ಮಹಾಪುರಾಣ. ಅಧ್ಯಾತ್ಮ ದೀಪ ಇದು. ಬೇರೆ ದೀಪಗಳಾದರೆ ಗಾಳಿ ಬೀಸಿದಾಗ ಶಾಂತವಾಗ್ತದೆ. ಇದು ಗಾಳಿ ಬೀಸಿದಾಗ, ಮಧ್ವಾಚಾರ್ಯರ ತಾತ್ಪರ್ಯ ಸೇರಿದಾಗ ಚೆನ್ನಾಗಿ ಅಭಿವೃದ್ಧವಾಗತಕ್ಕಂಥ ದೀಪ ಇದು. ಅಂಥ ಅಧ್ಯಾತ್ಮ ದೀಪವನ್ನು ಮನೆ ಮನೆಯಲ್ಲಿ ಪ್ರಜ್ವಲಿಸಬೇಕದು. ಪ್ರಜ್ವಲಿಸುವಂತೆ ಮಾಡಬೇಕು. ಆವಾಗ ಮನೆಯಲ್ಲಿ ದಿವ್ಯವಾದಂಥ ಬೆಳಕಿರ್ತದೆ, ಯಾವುದೇ ಅಂಧಕಾರ ಇರೋದಿಲ್ಲ. ಏನು ನಮಗೆ ಬೆಳಕು ಕೊಟ್ಟಿದೆ 12 ಸ್ಕಂಧ ಅಂತಂದರೆ, ಒಂದೊಂದು ಸ್ಕಂಧದಲ್ಲಿ ಅನೇಕ ಉಪಾಖ್ಯಾನಗಳು. ಆ ಕಥೆಯ ಉಪಾಖ್ಯಾನದ ಮೂಲಕ ನಮಗೆ ಬಹಳ ಸಂದೇಶ ಸಿಗ್ತದೆ. ಈಗ 12 ಸ್ಕಂಧದ ಒಂದೊಂದು ಉಪಾಖ್ಯಾನ ಹೇಳಿ ಅದರಿಂದ ನಮಗೆ ತಿಳಿದು ಬರುವ ಸಂದೇಶ ಏನು ಭಾಗವತದ್ದು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಿರೂಪಣೆ ಮಾಡ್ತೇನೆ. ಮೊದಲನೇ ಸ್ಕಂಧದಲ್ಲಿ ಪರೀಕ್ಷಿತ್ ರಾಜನ ಉಪಾಖ್ಯಾನ ಬಂದಿದೆ. ಪರೀಕ್ಷನ್ ಮಹಾರಾಜ ಒಬ್ಬ ಶಮೀಕ ಅನ್ನುವಂಥ ಒಬ್ಬ ಋಷಿಗಳ ಕೊರಳಿಗೆ ಸತ್ತ ಹಾವು ಹಾಕ್ತಾನೆ. ಬೇಟೆಯಾಡ್ಲಿಕ್ಕೆ ಹೋದಾಗ ಬಾಯಿ ಒಣಗಿತು, ನೀರು ಬೇಕಾಯಿತು, ನೀರು ಕೇಳಿದ, ಅವರಿಂದ ಉತ್ತರ ಬರಲಿಲ್ಲ. ಧ್ಯಾನದಲ್ಲಿ ಮುಳುಗಿದ್ರು, ಅವರು ಧ್ಯಾನ ಮಗ್ನರಾಗಿದ್ದರು. ಇವನು ನೀರು ಕೇಳಿದ್ದು ಅವರ ಗಮನಕ್ಕೆ ಬರಲಿಲ್ಲ. ಅದರಿಂದ ಇವನಿಗೆ ನೀರು ಸಿಗಲಿಲ್ಲ. ಅಷ್ಟಕ್ಕೆ ಸಿಟ್ಟಾಗಿ ಪರೀಕ್ಷಿತ ರಾಜ ಶಮೀಕ ಋಷಿಗಳ ಕೊರಳಿಗೆ ಹಾವು ಹಾಕಿದ. ಒಬ್ಬ ಋಷಿಗಳ ಕೊರಳಿಗೆ ಹಾವು ಹಾಕಿದ ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಇದು ಎಷ್ಟು ದೊಡ್ಡ ಅಪರಾಧ ಅಂದರೆ 33 ಕೋಟಿ ದೇವತೆಗಳಿಗೆ ಮಾಡಿದ ಅಪಚಾರ ಇದೆ. ಒಬ್ಬ ಬ್ರಾಹ್ಮಣನಿಗೆ ನಾವೇನಾದರೂ ದ್ರೋಹ ಮಾಡಿದ್ವಿ, ಅಪಚಾರ ಮಾಡಿದ್ವಿ ಅಂದರೆ 33 ಕೋಟಿ ದೇವತೆಗಳಿಗೇ ಅದು ಅಪಚಾರ. ನಾಭೇರಧಸ್ತಾತ್ ಪಿತರಃ ನಾಭೇರೂರ್ಧ್ವಂತು ದೇವತಾಹ ಅಂತ ಪ್ರಮಾಣ. ಒಬ್ಬ ಮಂತ್ರಜ್ಞನಾಗಿರ್ತಕ್ಕಂಥ ಬ್ರಾಹ್ಮಣನಲ್ಲಿ ನಾಭಿಯಿಂದ ಕೆಳಗೆಲ್ಲ ಪಿತೃದೇವತೆಗಳಿರ್ತಾರೆ. ನಾಭಿಯ ಮೇಲ್ಗಡೆ, ಹೊಕ್ಕಳಿನ ಮೇಲ್ಭಾಗದಲ್ಲೆಲ್ಲ ದೇವತೆಗಳಿರ್ತಾರೆ. ಪಾದಕ್ಕೆ ನೀರು ಹಾಕಿದರೆ ಪಿತೃದೇವತೆಗಳು ಸಂತುಷ್ಟರಾಗ್ತಾರೆ. ಒಬ್ಬ ಬ್ರಾಹ್ಮಣನಿಗೆ ಒಂದು ಹೂವಿನ ಹಾರ ಹಾಕಿದರೆ, ಶಲ್ಯ ಹೊದಿಸಿದರೆ ದೇವತೆಗಳು ತೃಪ್ತರಾಗ್ತಾರೆ. ಯಾಕೆ? ಮೇಲ್ಭಾಗದಲ್ಲಿ ದೇವತೆಗಳು. ಪರೀಕ್ಷಿತ ರಾಜ ಅಂಥ ಬ್ರಹ್ಮಜ್ಞಾನಿಗಳ ಕೊರಳಿಗೆ ಹಾವು ಹಾಕಿದ ಅಂತಂದರೆ ಮೇಲ್ಭಾಗದಲ್ಲಿರೋ ದೇವತೆಗಳ ಮೇಲೆಲ್ಲ ಒಂದು ಸತ್ತ ಹಾವನ್ನು ಬಿಸಾಡಿ ಅಪಚಾರ ಮಾಡಿದ ಹಾಗೆ ದೊಡ್ಡ ಪಾಪ ಬಂತು ಅವನಿಗೆ. ಇದನ್ನು ಅವನು ತೊಳ್ಕೊಂಡದ್ದು ಹೇಗೆ? ಈ ಪಾಪದಿಂದ ಬಹಳ ದೊಡ್ಡ ನರಕಕ್ಕೆ ಬೀಳಬೇಕಾಗಿತ್ತು. ಎಷ್ಟೋ ವರ್ಷಗಳ ಕಟ್ಟಲೆ ನರಕಕ್ಕೆ ಬೀಳಬೇಕಾಗಿತ್ತು. ಆದರೆ ಅವನು ನರಕಕ್ಕೂ ಹೋಗಲಿಲ್ಲ, ಭಗವಂತನ ಪಾದ ಮೂಲ ಸೇರಿದ. ಸವೈ ಮಹಾಭಾಗವತಃ ಪರೀಕ್ಷಿತ್ ಏನಾಪವರ್ಗಾಖ್ಯಮದಭ್ರ ಬುದ್ಧಿ ಜ್ಞಾನೇನ ವೈಯಾಸಕಿ ಶಬ್ದಿತೇನ ಭೇಜೆ ಖಗೇಂದ್ರಧ್ವಜ ಪಾದ ಮೂಲಂ. ವೈಯಾಸಕಿ ಶಬ್ದಿತೇನ ಜ್ಞಾನೇನ, ವ್ಯಾಸಪುತ್ರರಾದ ಮಹಾಭಾಗವತರಾದ ಭಗವಂತನ ಮಕ್ಕಳೇ ಆದ ಶುಕಾಚಾರ್ಯರಿಂದ ಭಾಗವತವನ್ನು ಶ್ರವಣ ಮಾಡಿ ಭೇಜೆ ಖಗೇಂದ್ರಧ್ವಜ ಪಾದ ಮೂಲಂ, ಗರುಡವಾಹನ
ಲಕ್ಷ್ಮೀನಾರಾಯಣನ ಪಾದ ಮೂಲಕ್ಕೆ ಸೇರಿದ್ದಾನೆ. ದಿವ್ಯವಾದ ಮೋಕ್ಷ ಆಯ್ತವನು. ಇದರಿಂದ ಈ ಉಪಾಖ್ಯಾನದಿಂದ ಏನು ತಿಳಿಯುತ್ತದೆ ಅಂತಂದರೆ, ಭಗವಂತನ ಕಥಾಶ್ರವಣ ಪ್ರತಿನಿತ್ಯ ಮಾಡಬೇಕು. ಅದು ನಮಗೆ ಏನಾದರೂ ಪಾಪ ಅಂಟಿದ್ರೆ ಆ ಪಾಪವನ್ನು ತೊಡೆದಾಕ್ತದೆ. ಶ್ರುತಂ ಹರತಿ ಪಾಪಾನಿ. ನಾವು ಶ್ರವಣ ಮಾಡಿದಷ್ಟು ಪಾಪಗಳು ಪರಿಹಾರ ಆಗ್ತದೆ. ಶ್ರವಣ ಮನಕ್ಕಾನಂದವೀವುದು. ಆ ಮನಸ್ಸಿಗೂ ಆನಂದ, ಪಾಪವೂ ಪರಿಹಾರ ಆಗ್ತದೆ. ಅದಕ್ಕೆ ದಾಸರು ಹೇಳಿದರು, ಹರಿಕಥಾ ಶ್ರವಣ ಮಾಡೋ ನಿರಂತರ ಅಂದರು. ಯಾಕೆ ನಿರಂತರ ಪಾಪ ಮಾಡ್ತಾ ಇರ್ತೀವಿ, ಅದಕ್ಕೆ ನಿರಂತರ ಹರಿಕಥಾ ಶ್ರವಣ ಮಾಡಿರಿ ಅಂತ ಹೇಳಿದ್ದಾರೆ. ಮೊದಲನೇ ಸ್ಕಂದ ಹೇಳೋದಿದು, ಪ್ರತಿನಿತ್ಯ ಹರಿಕಥಾ ಶ್ರವಣ ಮಾಡಿ. ಭಗವಂತನ ಕಥಾಶ್ರವಣ ಸ್ವಲ್ಪ ಆದರೂ ಮಾಡಲೇಬೇಕು. ಆಮೇಲೆ ಮುಂದೆ ಬಂದಂಥ ಭಾಗವತ ಸಂದೇಶ ಅಂತಂದರೆ, ಚತುರ್ಮುಖ ಬ್ರಹ್ಮದೇವರು ಒಂದು ಸಲ ತಪಸ್ಸಿನಲ್ಲಿ ನಿರತರಾದಾಗ ನಾರದ ಮಹರ್ಷಿಗಳು ಅವರ ಹತ್ರ ಬರ್ತಾರೆ. ಏನೋ ಮಾತಾಡ್ಲಿಕ್ಕೆ ಬಂದರು. ಎಷ್ಟೋ ಸಲ ಬಂದಿದ್ರು. ಬಂದಾಗೆಲ್ಲ ಬ್ರಹ್ಮದೇವರು ತಪಸ್ಸೆ. ಒಂದು ಸಲ ಬಂದು ಬ್ರಹ್ಮದೇವರ ಹತ್ರ ಕೇಳೇ ಬಿಟ್ರು ನಾರದರು, ಯಾವಾಗ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದರೂ ನೀವು ತಪಸ್ಸಿನಲ್ಲೇ ನಿರತರಾಗಿರ್ತೀರಿ. ಇಷ್ಟು ತಪಸ್ಸು ಮಾಡಿ, ಇಷ್ಟು ಜಪ ಮಾಡಿ, ಧ್ಯಾನ ಮಾಡಿ ನಿಮಗೇನು ಲಾಭ ಆಯಿತು ದೇವರಿಂದ ಹೇಳ್ರಿ ಅಂತ ಕೇಳಿ. ಪರಮಾತ್ಮನಿಂದ ನಿಮಗಾದ ಲಾಭ ಏನು? ಇವತ್ತು ಎಲ್ಲರೂ ಕೇಳೋ ಪ್ರಶ್ನೆ ಅದು. ದೇವರು ದೇವರು ಅಂತ ಬೇಕಾದಷ್ಟು ದೇವರು ಕೆಲಸ ಮಾಡ್ತೀರಿ, ಏನು ಲಾಭ ಆಯಿತು ನಿಮಗೆ? ಏನೂ ಮಾಡದಿದ್ದವರೇ ಬಹಳ ಚೆನ್ನಾಗಿದ್ದಾರೆ ಅಂತ ಕೇಳ್ತಾರೆ. ನಾರದರು ಬ್ರಹ್ಮದೇವರ ಹತ್ರ ಅದೇ ಕೇಳಿದರು, ನಿಮಗೇನು ಲಾಭ ಆಯಿತು? ಆಗ ಬ್ರಹ್ಮದೇವರು ಹೇಳ್ತಾರೆ, ನನಗಾದ ಲಾಭ ಜಗತ್ತಿನಲ್ಲಿ ಯಾರಿಗೂ ಆಗಿಲ್ಲ. ಅಂಥ ಮಹಾಲಾಭ ಆಗಿದೆ. ಏನು ಅಂದರೆ ತ್ರಿಕರಣ ಶುದ್ಧಿ ಎಂದರು. ತ್ರಿಕರಣ ಶುದ್ಧಿ ಅಂದರೆ ನನ್ನ ಮನಸ್ಸು ಶುದ್ಧವಾಗಿದೆ, ನಾಲಿಗೆ ಶುದ್ಧವಾಗಿದೆ, ದೇಹ ಶುದ್ಧ ಆಗಿದೆ. ಇದಕ್ಕಿಂತ ಇನ್ನೇನು ಲಾಭ ಬೇಕು ಮನುಷ್ಯನಿಗೆ? ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಸುಳಿಯೋದಿಲ್ಲ. ಯಾವುದೇ ಕೆಟ್ಟ ವಿಚಾರ ನನ್ನ ಮನಸ್ಸಿನಲ್ಲಿ ಬರೋದಿಲ್ಲ. ಇನ್ನೊಬ್ಬರಿಗೆ ಕೆಡುಕು ಬಯಸೋದಿಲ್ಲ. ನಾನು ವೈಷ್ಣವರಿಗೆ, ಯಾವ ವೈಷ್ಣವರಿಗೂ ಕೂಡ ಕೆಡುಕು ಬಯಸೋದಿಲ್ಲ. ಕೆಲವರು ಮನಸ್ಸಿನಲ್ಲಿ, ದೇಹದಲ್ಲಿ ಕೃತಿಯಿಂದ ಮಾಡದೇ ಇದ್ರು ಮನಸ್ಸಿನಲ್ಲಿ ಬಯಸಿರ್ತಾರೆ. ಅವರು ಸೊಂಟ ಮುರಿಲಿ, ಅವರು ಕೈಕಾಲು ಮುರಿಲಿ ಅಂತ ಅಂದ್ಕೊಂಡಿರ್ತಾರೆ. ನನ್ನ ಮನಸ್ಸಿನಲ್ಲಿ ಅಂಥ ಭಾವನೆ ವೈಷ್ಣವರ ಬಗ್ಗೆ ಬಂದಿಲ್ಲ. ಮನಸ್ಸು ಶುದ್ಧವಾಗಿದೆ, ಕೆಟ್ಟ ವಿಚಾರ ಯಾವುದೂ ಮನಸ್ಸಿಗೆ ಬಂದಿಲ್ಲ. ನಾಲಿಗೆ ಪರಿಶುದ್ಧವಾಗಿದೆ ಅಂತಾರೆ ಬ್ರಹ್ಮದೇವರು. ನ ಭಾರತಿ ಮೇಂಗ ವೃಷೋಪಲಕ್ಷ್ಯತೆ ನ ವೈ ಕ್ವಚಿನ್ಮೇ ಮನಸೋ ವೃಷಾಗತಿ ನ ಮೇ ಹೃಷಿ ಕಾಣಿ ಪತಂತ್ಯ ಸತ್ಪಥೆ. ನನ್ನ ಯಾವ ಇಂದ್ರಿಯ, ನನ್ನ ದೇಹದ ಯಾವ ಭಾಗವೂ ಕೂಡ ದುರ್ಮಾರ್ಗಕ್ಕೆ ಹೋಗಿಲ್ಲ. ಮನಃಶುದ್ಧಿ, ಮಾತು ಶುದ್ಧಿ, ಮೈ ಶುದ್ಧಿ, ಈ ತ್ರಿಕರಣ ಶುದ್ಧವಾಗಿದೆ ನನಗೆ. ಮನಸ್ಸಿನಲ್ಲಂತೂ ಕೆಟ್ಟ ವಿಚಾರ ಇಲ್ಲ. ಮಾತು ಕೂಡ ಸುಸಭ್ಯವಾದ ಮಾತು, ಪರಮಾತ್ಮನ ಬಗ್ಗೆನೇ ಮಾತು. ಬ್ರಹ್ಮದೇವರ ಬಾಯಿಂದ ಏನಾದರೂ ಬಂದರೆ ಬೇರೆ ಮಾತು ಆಡೋದಿಲ್ವೇ ಇಲ್ಲ. ಇವತ್ತು ನಾವು ಪ್ರಪಂಚ ನೋಡಿದರೆ ಸಣ್ಣ ಸಣ್ಣ ಹುಡುಗರ ಬಾಯಲ್ಲಿ ಏನೇನು ಶಬ್ದಗಳು ಬರ್ತಿದೆ, ಏನು ಮಾತಾಡ್ತಾರವರು, ತಲೆ ತಗ್ಗಿಸ್ಬೇಕು. ಹಿರಿಯರು ಗಾಬರಿ ಆಗಬೇಕು. ಯಾರು ಒಡನಾಟದಲ್ಲಿದ್ದಾರೆ, ಯಾರು ಸಹವಾಸದಲ್ಲಿದ್ದಾರೆ, ಎಂಥೆಂಥ ಮಾತಾಡ್ತಾರೆ, ವಯಸ್ಸಿಗೆ ಮೀರಿದ ಮಾತು. ಇಂಥ ಮಾತುಗಳೆಲ್ಲ ಹುಡುಗರ ಬಾಯಿಯಲ್ಲಿ ಕೇಳ್ತಾ ಇದ್ದೀವಿ. ಎಲ್ಲ ಕಡೆ ಅಲ್ಲ, ಅಸಂಸ್ಕೃತವಾದ ಮಾತು, ಅಸಭ್ಯವಾದ ಮಾತು. ಮಾತಿನಲ್ಲಿ ಗೊತ್ತಾಗ್ತದೆ ಮನುಷ್ಯ ಎಷ್ಟು ಸಭ್ಯ ಇದ್ದಾನಿವನು ಅಂತ. ಅಂಥ ಮಾತುಗಳನ್ನು ಆಡ್ತಾರೆ. ಬ್ರಹ್ಮದೇವರು ಹೇಳೋದು, ನನ್ನ ನಾಲಿಗೆ ಶುದ್ಧ, ಮೈ ಶುದ್ಧ, ನನ್ನ ಕಾಲು ಹೋಗಬಾರ್ದು ಕಡೆ ಹೋಗಿಲ್ಲ, ಇನ್ನೊಬ್ಬರ ದ್ರವ್ಯ ನನ್ನ ಕೈ ಮುಟ್ಟಿಲ್ಲ, ಕೇಳಬಾರ್ದು ವಾರ್ತೆ ಕೇಳಲಿಲ್ಲ, ನೋಡಬಾರ್ದು ದೃಶ್ಯಗಳನ್ನು ನೋಡಿಲ್ಲ. ಇನ್ನೇನು ಬೇಕು? ಇದೇ ತ್ರಿಕರಣ ಶುದ್ಧಿ. ಹೀಗೆ ಎರಡನೇ ಸ್ಕಂಧ ನಮಗೆ ಹೇಳೋದು, ಮನುಷ್ಯ ತ್ರಿಕರಣ ಶುದ್ಧಿ ಉಳ್ಳವನಾಗಿರಬೇಕು. ಮನಸ್ಸು, ಮಾತು, ಮೈ ಮೂರು ಏಕರೂಪವಾಗಿ ಶುದ್ಧವಾಗಿರಬೇಕು. ಅದು ನಿರಂತರ ತಪಸ್ಸು ಮಾಡಿದ್ರಿಂದ ನನಗೆ ಈ ತ್ರಿಕರಣ ಶುದ್ಧಿ ಬಂದಿದೆ ಅಂತ ಬ್ರಹ್ಮದೇವರು ಹೇಳ್ತಾರೆ.
ಮೂರನೇ ಸ್ಕಂಧ ಹೆಣ್ಣು ಮಕ್ಕಳ ಸಾಧನೆ. ಸ್ವಯಂಭೂಮನು, ಇಡೀ ಮಾನವ ಪ್ರಪಂಚಕ್ಕೆ ಮೂಲ ಸ್ವಯಂಭೂಮನು. ಅವನ ಮಗಳು ದೇವಹೂತಿ. ಆ ದೇವಹೂತಿಗೆ ಮದುವೆ ಸಂದರ್ಭ ಬಂದಾಗ ಮದುವೆ ಮಾಡಬೇಕು ಅಂತ ಅವರಪ್ಪ ಯೋಚನೆ ಮಾಡುವಾಗ ದೇವಹೂತಿ ಅಪ್ಪನಿಗೆ ಹೇಳ್ತಾಳೆ, ನನ್ನನ್ನು ಯಾರ್ಯಾರಿಗೂ ಕೊಟ್ಟು ಮದುವೆ ಮಾಡಬೇಡ್ರಿ ಅಂತ. ಈಗೂ ಹೇಳ್ತಿರ್ತಾರೆ ಅಲ್ಲಿ, ಯಾರ್ಯಾರಿಗೂ ಕೊಟ್ಟು ವೈದಿಕ ಬ್ರಾಹ್ಮಣರಿಗೆ ಕೊಟ್ಟು ಮದುವೆ ಮಾಡಿಬಿಡ್ಬೇಡಿ, ಯಾರ್ಯಾರಿಗೂ ಕೊಟ್ಟು ಮದುವೆ ಮಾಡಬೇಡಿ. ಅವಳು ಹೇಳಿದ್ಲು, ಯಾರ್ಯಾರಿಗೂ ಕೊಟ್ಟು ಮದುವೆ ಮಾಡಬೇಡಿ ನನ್ನ ಅಂದು. ಹಾಗಾದ್ರೆ ಹೇಳಮ್ಮ, ಎಂಥ ಗಂಡ ಬೇಕು ನಿನಗೆ ಅಂತ ಕೇಳಿದ್ರೆ, ನನ್ನ ಗಂಡ ಒಬ್ಬ ವೈದಿಕ ತತ್ವಜ್ಞಾನಿ ಆಗಿರಬೇಕು ಅಂತ. ಒಬ್ಬ ತತ್ವಜ್ಞಾನಿ ಗಂಡ ಬೇಕು ನನಗೆ, ಬ್ರಹ್ಮಜ್ಞಾನಿಯಾದ ಗಂಡ ಬೇಕು. ಅಂಥ ಗಂಡ ಸಿಕ್ಕರೆ ಮನೆಯಲ್ಲಿ ಗಂಡನಿಂದಲೇ ತತ್ವೋಪದೇಶ ಪಡಿಬಹುದು. ದಾಸರು ಹೇಳ್ತಾರೆ, ಗಂಡ ಮಾಡಿದ ಪುಣ್ಯ ಅರ್ಧ ಭಾಗ ಹೆಂಡತಿಗೆ ಅಂತ. ಗಂಡ ಮಾಡಿದ ಪುಣ್ಯ. ಹಾಗೆ ಗಂಡ ತತ್ವಜ್ಞಾನಿ ಆದರೆ ನಾವು ನಮ್ಮ ಆತ್ಮೋದ್ಧಾರ ಮಾಡ್ಕೋಬಹುದು. ಅದಕ್ಕೋಸ್ಕರ ನನಗೆ ವೈದಿಕ ತತ್ವಜ್ಞಾನಿಯಾದಂಥ ಒಬ್ಬ ಗಂಡ ಬೇಕು. ಆಗ ಅವಳ ಇಚ್ಛೆಯಂತೆ ಸ್ವಯಂಭೂಮನು ದೇವಹೂತಿಯನ್ನು ಕರ್ದಮ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ. ಅರಮನೆಯಲ್ಲಿ ಬೆಳೆದ ಹುಡುಗಿ, ದೊಡ್ಡ ರಾಜಕುಮಾರಿ. ಅರಮನೆ ಬಿಟ್ಟು ಎಲೆ ಮನೆಗೆ ಬಂದು ಪರ್ಣಕುಟೀರಕ್ಕೆ ಬಂದು. ಕರ್ದಮ ಋಷಿಗಳಿಗೆ ಏನಿರ್ತದೆ, ಕರ್ದಮರಿಗೆ ಕೊಟ್ಟು ಮದುವೆ ಮಾಡಿದಾಗ ಅಲ್ಲಿ ಬಂದು ಇವಳು ಬಯಸಿದ್ದು ಗಂಡನಿಂದ ಬ್ರಹ್ಮಜ್ಞಾನ ಬೇಕು ಅಂತ. ಅವಳಿಗೆ ದೊರೆತದ್ದು ಪರಬ್ರಹ್ಮನೇ, ಸಾಕ್ಷಾತ್ ಪರಬ್ರಹ್ಮನೇ ಮಗನಾಗಿ ಹುಟ್ಟಿಬಿಟ್ಟ. ಕಪಿಲ ಅಂತ ಅವನ ಹೆಸರು. ಕಪಿಲಾವತಾರ ಆಯಿತು. ಕಪಿಲ ನಾಮಕ ಭಗವಂತ. ನಮ್ಮ ಕರ್ಮಬಂಧವನ್ನೆಲ್ಲ ಕಳಚುವವನು ಅವನೇ. ಪ್ರಾಚೀನ ಕರ್ಮಬಂಧಗಳನ್ನೆಲ್ಲ ಕಳಚೋದು ಎಲ್ಲ ಯಜ್ಞಯಾಗಗಳಲ್ಲಿ ಮಾಡುವಾಗ ಕಪಿಲನೇ ನಿಯಾಮಕ. ಊಟ ಮಾಡುವಾಗ ನೈವೇದ್ಯ ಅದು ಕಪಿಲನೇ ನೈವೇದ್ಯ ಮಾಡೋದು. ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾತ್ವಲೋಕಯ ಅಂತೀವಿ. ಏನು ದೇವತಾ ಕಾರ್ಯ ಮಾಡಿದರೂ ಬಲಗೈಯಿಂದ ಮಾಡಬೇಕು. ಬಲಹಸ್ತದಲ್ಲಿ ಕಪಿಲ ನಾಮಕ ಪರಮಾತ್ಮ ಇದ್ದಾನೆ. ಈಗ ಬೇಕಾದಷ್ಟು ದಿವ್ಯ ಕಾರ್ಯ ಮಾಡಿಸ್ತಕ್ಕಂಥ ಕಪಿಲ ನಾಮಕ ಪರಮಾತ್ಮ ಹುಟ್ಟಿ ತಾಯಿಗೆ ತತ್ವೋಪದೇಶ ಮಾಡಿ ಉದ್ಧಾರ ಮಾಡಿದ. ಅದರಿಂದ ಹೆಣ್ಣುಮಕ್ಕಳ ಭಾವನೆ ಹೇಗಿರಬೇಕು ಅಂದರೆ, ನಾವು ಕೂಡ ಜ್ಞಾನ ಸಂಪಾದನೆ ಮಾಡಿ ಆತ್ಮೋದ್ಧಾರ ಮಾಡ್ಕೋಬೇಕು. ಮಕ್ಕಳು ಮನೆ ಕೆಲಸ ಅದೆಲ್ಲ ಇದ್ದದ್ದೇ. ಎಷ್ಟು ದಿವಸ ಇರ್ತದೆ? ಸ್ವಲ್ಪ ದಿವಸ. ಆಮೇಲಾದರೂ ಜ್ಞಾನ ಬೇಕಲ್ಲ. ಅವರಿಗೂ ಜ್ಞಾನಕ್ಕೆ ಅಧಿಕಾರ ಇದೆ. ತಕ್ಕ ಮಟ್ಟಿಗೆ ಜ್ಞಾನ ಪಡಿಬಹುದು. ಆ ಜ್ಞಾನದ ಬಗ್ಗೆ ಕಳಕಳಿ ಬೇಕು. ದೇವಹೂತಿ ಅಂಥ ಜ್ಞಾನದ ಪಿಪಾಸೆಯಿಂದ ಉದ್ಧಾರ ಮಾಡಿಕೊಂಡವು. 4ನೇ ಸ್ಕಂಧ ಹುಡುಗರಿಗೆ ಭಾಗವತ ಹೇಳ್ತೀವಿ. ಸಣ್ಣ ಹುಡುಗರು, ಉಪನಯನ ಮಾಡಿಕೊಂಡಂಥ ಹುಡುಗರು ತಪ್ಪದೇ ಜಪ ಮಾಡಬೇಕು. 10 ಗಾಯತ್ರಿ ಆದರೂ ಜಪ ಮಾಡ್ರಿ ಅಂತ. ಯಾಕೆ ಜಪ ಮಾಡಿದರೆ ಧ್ರುವ 5 ವರ್ಷದ ಬಾಲಕ, ಉಪನಯನ ಆಗಿತ್ತು. 5 ವರ್ಷದ ಧ್ರುವ 6 ತಿಂಗಳು ನಿರಂತರ ವಾಸುದೇವ ಮಂತ್ರ ಜಪ ಮಾಡಿ ಎಷ್ಟು ಎತ್ತರದ ಸ್ಥಾನಕ್ಕೆ ಹೋಗಿದ್ದ. ಸಪ್ತಋಷಿಗಳು, ಆಮೇಲೆ ಸಪ್ತಋಷಿ ಮಂಡಲ, ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ತಾರೆ ಎಲ್ಲ ಧ್ರುವನ ಕೆಳಗೆ ಅಷ್ಟು ಎತ್ತರಕ್ಕೆ ಏರಿದವನು ಧ್ರುವ. ಯಾಕೆ? ವಾಸುದೇವ ಮಂತ್ರ ಜಪ ಮಾಡಿ. ಹಾಗೆ ಮಂತ್ರ ಜಪ ಅಂತನ್ನೋದು ಮಕ್ಕಳಿಗೆ ಬಹಳ ಎತ್ತರಕ್ಕೆ ಒಯ್ಯುತ್ತದೆ. ಇನ್ಯಾರೂ ಒಯ್ಯೋದಿಲ್ಲ ಅಷ್ಟು ಎತ್ತರ. ಉತ್ತಾನಪಾದ ಧ್ರುವನನ್ನು ಎತ್ತರಕ್ಕೆ ಇಡಲಿಲ್ಲ. ತಾಯಿ ಸುನೀತಿ ಅವಳು ಎತ್ತರಕ್ಕೆ ಒಯ್ಯಲಿಲ್ಲ. ಜಪ ಮಾಡಿದ, ಅದು ಅವನನ್ನು ಎತ್ತರಕ್ಕೆ ಕರ್ಕೊಂಡು ಹೋಯಿತು. 5ನೇ ಸ್ಕಂಧ ಹೇಳ್ತದೆ, ರಹುಗಣ ಅಂತ ಒಬ್ಬ ರಾಜ. ಅವನಿಗೆ ಎಲ್ಲಿಲ್ಲದ ಬಿಗುಮಾನ. ಬರೇ ಸಣ್ಣ ದೇಶದ ರಾಜ, ಸಿಂಧು ದೇಶದ ರಾಜ ಅಷ್ಟೇ. ಸಣ್ಣ ಒಂದು ಭಾಗ ಸಿಂಧು ದೇಶ, ಅದರ ರಾಜ. ನಾನ್ ರಾಜ ಅಂತ ದುರಹಂಕಾರ ಅವನಿಗೆ. ಅಷ್ಟು ಬಿಗುಮಾನ ಇತ್ತು. ಒಬ್ಬ ಜಡಭರತ ಅನ್ನೋ ಋಷಿಗಳ ಕೈಲಿ ಪಲ್ಲಕ್ಕಿ ಹೊರಿಸ್ತ. ನಾನು ರಾಜ, ಪ್ರಜೆಗಳೆಲ್ಲ ಇರೋದು ನನ್ನ ಸೇವೆಗೆ ಅಂತ ಅವನ. ನಿಜವಾಗಿಯೂ ರಾಜರಿರೋದೇ ಪ್ರಜೆಗಳ ಸೇವೆ. ಈಗಲೂ ಎಲೆಕ್ಷನ್ ಬಂದಾಗ ಹೇಳ್ತಿರ್ತಾರೆ, ನಿಮ್ಮ ಸೇವೆಗೆ ನಾನು ಸಿದ್ಧ ಅಂತಾರೆ. ಸೇವೆ ಮಾಡ್ಲಿಕ್ಕೆ ನಾನು ಬಂದಿದ್ದೇನೆ ಅಂತ ಆಶ್ವಾಸನೆ ಕೊಡ್ತಾರೆ. ರಾಜ ಇರೋದೇ ನಿಜವಾಗಿಯೂ ಸೇವೆ ಮಾಡ್ಲಿಕ್ಕೆ, ಪ್ರಜಾರಂಜನ ಮಾಡ್ಲಿಕ್ಕೆ. ಆದರೆ ನಾನು ರಾಜನಾಗಿದ್ದೇನೆ ಅಂತ ಜಡಭರತನ ಕೈಲಿ ಪಲ್ಲಕ್ಕಿ ಹೊರಿಸ್ತಾರೆ. ಅವರು ಜಡಭರತರು, ಅವರು ದೊಡ್ಡ ಬ್ರಹ್ಮಜ್ಞಾನಿಗಳು.
ಪಲ್ಲಕ್ಕಿ ಹೊರುವಾಗ ದೇವರ ಧ್ಯಾನ ಮಾಡ್ತಾ ಇದ್ದಾರೆ. ಬೇಗ ಬೇಗ ಹೆಜ್ಜೆ ಸಾಗಲಿಲ್ಲ. ಸಿಟ್ಟು ಬಂತು ರಘುಗಣನಿಗೆ. ಬೇಗ ಬೇಗ ನಡ್ಕೊಂಡು ಹೋಗ್ರಿ ಸರಿಯಾಗಿ, ಇನ್ನೊಂದ್ಸಲ ನೀವು ನಿಧಾನ ಮಾಡಿದರೆ ನಿಮ್ಮನ್ನು ಯಮಲೋಕಕ್ಕೆ ಕಳಿಸ್ತೀನಿ ಅಂತಂದ. ಇವರೇನು ಹೆದರ್ಲಿಲ್ಲ ಯಮಲೋಕಕ್ಕೆ ಹೋಗ್ಲಿಕ್ಕೆ, ಆದರೆ ಕಳಿಸೋದಷ್ಟು ಸುಲಭ ಅಲ್ಲ. ಜಡಭರತರು ಹೇಳ್ತಾರೆ, ರಘುಗಣ ರಾಜ ನಿನಗೇನು ಧಾಡಿ ಆಗಿದೆ, ಗಟ್ಟಿಮುಟ್ಟಾಗಿದ್ದೆ, ನಡ್ಕೊಂಡು ಹೋಗಬಾರ್ದ? ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ನನ್ನ ಕೈಲಿ ಪಲ್ಲಕ್ಕಿ ಹೊರಿಸಿ ಏನೋ ಒಂದು ಸ್ವಲ್ಪ ತಡ ಆಯಿತು, ನಿಧಾನ ಹೆಜ್ಜೆ ಹಾಕಿದೆ ಅಂತ ಯಮಲೋಕಕ್ಕೆ ಕಳಿಸೋದ ನನ್ನನ್ನು? ರಾಜನಾದವನು ಸೌಜನ್ಯದಿಂದ ವಿಚಾರಿಸು. ನಿಧಾನ ನಡೀತಾ ಇದ್ದೀರಿ, ಮುಳುಚುಚ್ಚುತ್ತ, ಮಂಡಿ ನೋವ ಏನು ಅಂತ ಸ್ವಲ್ಪ ವಿಚಾರಿಸು. ಅದು ಬಿಟ್ಟು ಒಂದೇ ಸಲ ನಿಧಾನ ಆಯಿತು ಅಂತ ಯಮಲೋಕಕ್ಕೆ ಕಳಿಸಿಬಿಟ್ರೆ ಹೇಗೆ? ರಾಜರಾದವ್ರು ಹಿಂಗೆ ನಡ್ಕೊಳ್ಳೋದು. ಸ್ವಲ್ಪ ನಯ ವಿನಯ, ಪ್ರಜೆಗಳ ಕಷ್ಟ ನಷ್ಟ ವಿಚಾರ ಮಾಡುವ ಶಕ್ತಿ ಇರಲಿ ನಿನಗೆ ಅಂತ ಬುದ್ಧಿವಾದ ಹೇಳ್ತಾರೆ. ಇನ್ನೊಂದು ಮಾತು ನಿನಗೆ ಕಿವಿ ಮಾತು ಹೇಳ್ತೇನೆ. ನಾವು ಪಲ್ಲಕ್ಕಿ ಹೊರ್ತಿದ್ದೀವಿ, ಈಗಲೇ ನೀನು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಿ, ಯಮಲೋಕಕ್ಕೆ ಕಳಿಸ್ತೀನಿ ಅಂತ. ಹಾಗಿದ್ರು ಇವ ಯಮಲೋಕಕ್ಕೆ ಕಳಿಸ್ತಾನೆ ಅಂತ ಹೇಳಿ ನಾವು ನಿಶ್ಚಯ ಮಾಡಿಕೊಂಡು 4 ಮಂದಿ ಪಲ್ಲಕ್ಕಿ ಹೊರುವವರು ಕಣ್ಸಂಗೆ ಮಾಡಿ ಯಾವುದಾದ್ರೂ ಬ್ರಿಡ್ಜ್ ಮೇಲೆ ಹೋಗುವಾಗ ಪಲ್ಲಕ್ಕಿ ಸಮೇತ ನದಿಗೆ ಹಾಕಿಬಿಟ್ಟೆ, ನೀನೇನು ನನ್ನ ಯಮಲೋಕಕ್ಕೆ ಕಳಿಸ್ತೀನಿ? ಇನ್ನೂ ಗುರಿ ಮುಟ್ಟಿಲ್ಲ, ಗುರಿ ಮುಟ್ಟಿ ಇಳಿಸಿದ ಮೇಲೆ ಬೈಬೇಕು, ಬೈಯೋದಿದ್ರೆ. ದಾರಿಯಲ್ಲಿ ಹೊತ್ಕೊಂಡು ಹೋಗ್ತಾ ಇದ್ದೀವಿ ಪಲ್ಲಕ್ಕಿ, ಈಗಲೇ ಯಮಲೋಕಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಿ. ಏನ್ ವಿವೇಕ ನಿನಗೇನಾದ್ರೂ ವಿವೇಕ ಇದೆಯಾ ಅಂತ ಕೇಳ್ತಾ. ದಡ್ಡ ಅಲ್ವೇ ನೀನು? ಯಾವತ್ತೂ ಡ್ರೈವರ್ನ ಗಾಡಿ ನಡೆಸುವಾಗ ಬೈಬಾರ್ದು, ಇಳಿಸಿದ ಮೇಲೆ ಬೈಬೇಕು. ನಡೆಸುವಾಗ ಏನಾದ್ರೂ ಕಿರಿಕಿರಿ ಮಾಡ್ತಾ ಇದ್ರೆ ನನಗೇನಾದ್ರೂ ಪರವಾಗಿಲ್ಲ, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಎಲ್ಲಿಯಾದ್ರೂ ಹೋಗಿ ಗುದ್ದಿ ಬಿಟ್ಟ ಅಂತಂದ್ರೆ ಏನ್ ಪರಿಸ್ಥಿತಿ? ಡ್ರೈವರ್ನ ಯಾವಾಗಲೂ ಗಾಡಿ ನಡೆಸುವಾಗ ಬೈಬಾರ್ದು. ಜಡಭರತರು ಪಲ್ಲಕ್ಕಿ ಹೊತ್ಕೊಂಡು ಹೋಗ್ತಿದ್ದಾರೆ, ಆವಾಗಲೇ ಯಮಲೋಕಕ್ಕೆ ಕಳಿಸ್ತೀನಿ ಅಂತ. ಏನು ಆಭಾಸ. ಇನ್ನೊಂದು ವಿಷಯ, ಅಡಿಗೆಯವ್ರನ್ನೂ ಅಷ್ಟೇ, ಅಡಿಗೆ ಮಾಡುವಾಗ ಕಿರಿಕಿರಿ ಮಾಡಬಾರ್ದು. ಮುಗಿದ ಮೇಲೆ ಏನಾದ್ರು ಹಿಂಗೆ ಮಾಡ್ರಿ ನಾಳೆಯಿಂದ ಅಂತ ಹೇಳ್ಬೇಕೆ ಹೊರತು ಮಾಡುವಾಗ ಕಿರಿಕಿರಿ ಮಾಡಿದ್ರೆ ಅವ್ರಿಗೂ ಸಿಟ್ಟು ಬಂದು ಒಂದು ಹಿಡಿ ಉಪ್ಪು ಹಾಕಿಬಿಟ್ರು ಅಂತ ಊಟವೇ ಇಲ್ಲ. ಇದೆಲ್ಲ ಬುದ್ಧಿವಾದ ಹೇಳ್ತಾರೆ ಜಡಭರತರು. ರಾಜರಾದವರು ಹೇಗೆ ನಡ್ಕೋಬೇಕು ಅನ್ನೋದನ್ನ ಜಡಭರತೋಪಾಖ್ಯಾನ ತಿಳಿಸ್ತದೆ. ರಾಜರಾದವರು ಎಷ್ಟು ನಯ ವಿನಯ ಮೈತ್ರಿಯಿಂದ ಇರಬೇಕು. ಎಲ್ಲ ಪ್ರಜೆಗಳು ಸುತ ನಿರ್ವಿಶೇಷಂ, ಮಕ್ಕಳನ್ನು ನೋಡಿದ ಹಾಗೆ ನೋಡ್ಕೋಬೇಕು. 6ನೇ ಸ್ಕಂದ ಹೇಳ್ತದೆ, ದಾಸರೇ ಹೇಳಿದ್ದಾರೆ, ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ. ಮನುಷ್ಯ ಜನ್ಮ ಬಂದಾಗ ದೇವರು ನಾಲಿಗೆ ಕೊಟ್ಟಾಗ ದೇವರ ನಾಮ ಹೇಳಿಬಿಟ್ರೆ, ಎಷ್ಟು ದಾಸರು ದೇವರ ನಾಮ ಬರೆದಿದ್ದಾರೆ, ಎಷ್ಟು ಸ್ತೋತ್ರಗಳಿದೆ, ಒಂದಲ್ಲ ಒಂದು ಕಲಿತು ಅದನ್ನು ಪಠನ ಮಾಡ್ತಾ ಇದ್ರೆ ಎಷ್ಟು ಲಾಭ ಆಗ್ತದೆ. ಅಂತ್ಯಕಾಲದಲ್ಲಿ ಕಲಿತೇನೆ ಅಂದರೆ ಆಗೋದು. ವಾಯುಸ್ತುತಿ ಇಂಥವೆಲ್ಲ ಮೊದಲೇ ಬಾಲ್ಯದಲ್ಲೇ ಕಲಿತು ಬಿಡಬೇಕು, ಮುಂದೆ ಉಪಯೋಗ ಬೀಳ್ತದೆ. ವಯಸ್ಸಾದ ಮೇಲೆ ಏನಾದರೂ ರೋಗ ರುಜಿನ ಬಂದಾಗ ವಾಯುಸ್ತುತಿ ಪುರಸ್ಚರಣೆ ಮಾಡಿರಿ ಅಂತಂತಾರೆ. ಆವಾಗ ಆಚಾರ್ಯ ಹತ್ರ ಹೋಗಿ ವಾಯುಸ್ತುತಿ ಹೇಳ್ಕೊಡ್ರಿ ಅಂತಂದ್ರೆ ಏನು ಒಂದು ಕಡೆ ಹಂಗೆ ಆಯ್ತಂತೆ. ಅವರು ಆಚಾರ್ಯ ಹೇಳ್ಕೊಡ್ತಾ ಇದ್ದಾರೆ, ಬಿಭ್ರತ್ ಭೀಮೋ ಭುಜೇಯೋ ಅಂತ ಅವ್ರು ಹೇಳ್ತಿದ್ದಾರೆ. ಇವರು ಕಲೀಲಿಕ್ಕೆ ಹೋದವರು ಬಿದ್ ಭೀಮೋ ಭುಜೇಯೋ. ಬಿಭ್ರತ್ ಭೀಮೋ ಭುಜೇಯೋ ಅಂದ್ರೆ ಬಿದ್ ಭೀಮೋ ಭುಜೇಯೋ ಅಂತಂದ್ರೆ ಭೀಮನ್ನೇ ಬಿಡಿಸಿಬಿಟ್ರೆ ಏನ್ ಅದರಿಂದ ಬಾಲ್ಯದಲ್ಲೇ ಸ್ತೋತ್ರ ಎಲ್ಲ ಮಂತ್ರ ಕಲಿತು ಹರಿನಾಮ ಸಂಕೀರ್ತನೆ ಮಾಡಬೇಕು. ಅದು ನಮ್ಮನ್ನು ಪಾರು ಮಾಡ್ತದೆ. ಅಜಾಮಿಳ ಪಾರಾದದ್ದೇ ನಾರಾಯಣ ನಾಮಕೀರ್ತನೆಯಿಂದ. ಹೀಗಾಗಿ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಹೇಳಿದಂತೆ ನಿರಂತರ ಹರಿನಾಮ ಕೀರ್ತನೆ ಮಾಡಿಕೊಂಡಿರಬೇಕು ಅಂತ 6ನೇ ಸ್ಕಂದ ಹೇಳ್ತದೆ. 7ನೇ ಸ್ಕಂದ ನರಸಿಂಹಾವತಾರ, ಆಸ್ತಿಕ್ಯ ಸ್ಥಾಪನೆ ಮಾಡಿದ ಅವತಾರ ನರಸಿಂಹಾವತಾರ. ಎಲ್ಲರೂ ಆಸ್ತಿಕರಾದದ್ದೇ ಅದರಿಂದ. ಹಿರಣ್ಯಕಶಿಪು ಪರಮನಾಸ್ತಿಕ, ಎಲ್ಲಿದ್ದಾನೆ ದೇವರು ತೋರಿಸು, ಇದೇ ವಾದ, ದೇವರೆಲ್ಲಿದ್ದಾನೆ ತೋರಿಸು. ಪ್ರಹ್ಲಾದರಾಜರು ಪರಮಾಸ್ತಿಕರಾಗಿ ತೋರಿಸಿಬಿಟ್ರು ದೇವರನ್ನು. ಕಂಬದಲ್ಲಿದ್ದಾನ ಅಂದ್ರೆ ಇದ್ದಾನೆ ಅಂತಂದು ಕಂಬದಿಂದ ಹೊರಗೆ ತರಿಸಿದ್ರು ಪ್ರಹ್ಲಾದರಾಜರು.
ಹೀಗೆ ಸರ್ವತ್ರ ಇದ್ದಾನೆ ಪರಮಾತ್ಮ. ಅವನು ನಮಗೆ ಕಾಣಿಸೋದಿಲ್ಲ ಅಷ್ಟೇ, ಅವನು ಇಲ್ಲ ಅಂತ ಮಾತ್ರ ಭಾವಿಸಬಾರ್ದು. ಅವನನ್ನು ನೋಡ್ಲಿಕ್ಕೆ ಒಂದು ದಿವ್ಯ ಶಕ್ತಿ ಬೇಕಾಗುತ್ತೆ. ಗ್ರಹಣ ಹಿಡಿತದೆ, ಗ್ರಹ ನಕ್ಷತ್ರಗಳು ನಮಗೆ ಕಾಣಿಸೋದಿಲ್ಲ, ಆದರೆ ಅದನ್ನು ನೋಡಿ ವಿಜ್ಞಾನಿಗಳು ಬರೆದಿಡ್ತಾರೋ ಇಲ್ಲೋ, ಮುಂದಿನ ವರ್ಷ ಆಗುವ ಗ್ರಹಣವನ್ನು ನಡೆದು ಹುಣ್ಣಿಮೆ ಬರುತ್ತೆ, ಗ್ರಹಣ ಬರೆದಿಟ್ಟು ಬಿಟ್ಟಿದ್ದಾರೆ. 1 ವರ್ಷದ ಮುಂಚೆನೆ, 2 ವರ್ಷದ ಮುಂಚೆನೆ ಬರೆದಿಟ್ಟಿರ್ತಾರೆ. ಅದೇ ದಿವಸಕ್ಕೆ ಸರಿಯಾಗಿ ಆ ಟೈಮಿಗೆ ಗ್ರಹಣ. ಅವರು ಯಂತ್ರದ ಬಲದಿಂದ ನೋಡಿ ಬರೆದಿಟ್ಟಿದ್ದಾರೆ, ಹಾಗೆ ಆಗ್ತದೆ. ನಮಗೆ ಕಾಣಿಸೋದು, ನಮಗೆ ಗೊತ್ತಾಗೋದಿಲ್ಲ, ಅದು ಇಲ್ಲ ಅಂತ ಅರ್ಥ. ಹಾಗೆ ವಿಜ್ಞಾನಿಗಳು ಯಂತ್ರದಿಂದ ಸೂಕ್ಷ್ಮ ಅಣುಗಳನ್ನೆಲ್ಲ ನೋಡ್ತಾರೆ. ನಮಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಕಂಡು ನೀರು ಕುಡಿದು ಬಿಟ್ರೆ ಕ್ರಿಮಿಗಿಮಿ ಸೇರಿದ್ದು ಏನಾದಿತ್ತು, ನಮಗೆ ಕಾಣಿಸೋದಿಲ್ಲ, ಆದರೆ ಇದೆ ಸೂಕ್ಷ್ಮ ಯಂತ್ರಕ್ಕೆ ಕಾಣಿಸ್ತದೆ. ಹಾಗೆ ಪ್ರಹ್ಲಾದರಾಜರಂಥವರಿಗೆ ಮಂತ್ರಕ್ಕೆ ದೇವರು ಕಾಣಿಸಿದ್ರು, ಯಂತ್ರಕ್ಕೆ ಈ ಭೂತ ಸೂಕ್ಷ್ಮಗಳೆಲ್ಲ ಕಾಣಿಸ್ತದೆ, ದೇವರು ಮಂತ್ರಕ್ಕೆ ಕಾಣಿಸ್ತಾನೆ. ನಮ್ಮಂಥವ್ರ ಹತ್ರ ಮಂತ್ರನೂ ಇಲ್ಲ, ಯಂತ್ರನೂ ಇಲ್ಲ, ಕುತಂತ್ರ ಒಂದು ದೇವರು ಕಾಣಿಸುವಂತಂದ್ರೆ ಹ್ಯಾಕೆ ಕಾಣಿಸ್ಲಿಕ್ಕೆ ಸಾಧ್ಯ? ಪ್ರಹ್ಲಾದರಾಜರು ತಮ್ಮ ಮಂತ್ರಶಕ್ತಿಯಿಂದ ನರಸಿಂಹದೇವರನ್ನು ಹೊರಗೆ ತರಿಸಿದರು. ಆಸ್ತಿಕರಾಗಿರಿ ಅಂತ ಭಾಗವತ ಹೇಳ್ತಾ ಇದೆ. 8ನೇ ಸ್ಕಂಧದಲ್ಲಿ ಗಜೇಂದ್ರ ಮೋಕ್ಷದ ಕಥೆ. ಎಲ್ಲ ಕಡೆ ದೇವರಿರ್ತಾನೆ, ಸರ್ವತ್ರ ಇದ್ದಾನೆ ದೇವರು. ನಾವು ಸ್ತೋತ್ರ ಮಾಡೋದೇ ಬಾಕಿ, ಅಲ್ಲಿ ಅಭಿವ್ಯಕ್ತನ. ಬ್ರಹ್ಮಾಕ್ಷರ ಸಮುದ್ಭವಂ ಅಂತಾರೆ. ಬ್ರಹ್ಮ ಅಕ್ಷರ ಸಮುದ್ಭವಂ, ಎಲ್ಲಿ ವೇದಾಕ್ಷರಗಳು, ಎಲ್ಲಿ ಸುಳಾದಿಗಳು, ಉಗಾಭೋಗಗಳು, ದಾಸರ ಪದಗಳು, ಸ್ತೋತ್ರಗಳು, ಬ್ರಹ್ಮಸೂತ್ರ, ವೇದ ಮಂತ್ರ ಇರ್ತದೆ, ಅಲ್ಲಿ ಪರಮಾತ್ಮ ಅಭಿವ್ಯಕ್ತನಾಗ್ತಾನೆ. ಸುಮ್ಮನೆ ಬರೋದಿಲ್ಲ ಪರಮಾತ್ಮ, ವೇದ ಮಂತ್ರಗಳಿಂದ ಅಭಿವ್ಯಕ್ತನಾಗ್ತಾನೆ. ಗಜೇಂದ್ರ ಸ್ತೋತ್ರ ಮಾಡಿದ ಕೂಡಲೇ ಪ್ರಕಟ ಆದ. ಅದರಂತೆ ಮನೆಯಲ್ಲಿ ಸ್ತೋತ್ರ, ಪಠನ, ಮಂತ್ರಗಳು ಇವೆಲ್ಲ ಇದ್ರೆ ಭಗವಂತನ ಅಭಿವ್ಯಕ್ತಿ ಆಗ್ತದೆ. ಅದಿರಬೇಕು ಮನೆಯಲ್ಲಿ, ಪರಮಾತ್ಮ ನಿತ್ಯ ಅಭಿವ್ಯಕ್ತನಾಗಿರ್ತಾನೆ. ಇನ್ನು 9ನೇ ಸ್ಕಂಧದಲ್ಲಿ ಹಿಂದಿನ ರಾಜರ್ಷಿಗಳದ್ದೆಲ್ಲ ಕಥೆ ಹೇಳ್ತಾರೆ. ಭಗೀರಥ, ಸತ್ಯ ಹರಿಶ್ಚಂದ್ರ, ಇವರದ್ದೆಲ್ಲ ಕಥೆಗಳನ್ನು ಹೇಳಿದ್ದಾರೆ. ಅಂಬರೀಷ ಅವನಿಗೆ ಏಕಾದಶಿ ವ್ರತ, ಅದರಲ್ಲಿ ಎಷ್ಟು ನಿಯಮ ನಿಷ್ಠೆ ಇಟ್ಟುಕೊಂಡಿದ್ದ. ಹರಿಶ್ಚಂದ್ರ ಸತ್ಯ ಅನ್ನೋ ಧರ್ಮ ಎತ್ತಿ ಹಿಡಿದವನು. ಇಕ್ಷ್ವಾಕು ಮಹಾರಾಜ ಶ್ರಾದ್ದ, ಅದು ಒಂದು ದೊಡ್ಡ ಧರ್ಮವೇ, ಪಿತೃಗಳಿಗೆ ಶ್ರಾದ್ದ ಮಾಡಬೇಕು, ಅದ್ರಲ್ಲಿ ಭಾರಿ ನಿಷ್ಠೆ ಇಕ್ಷ್ವಾಕು ಮಹಾರಾಜನಿಗೆ. ಅಂಥವ್ರದ್ದೆಲ್ಲ ಧರ್ಮ ಎತ್ತಿ ಹಿಡಿದ ರಾಜರ್ಷಿಗಳ ಕಥೆ ಹೇಳಿದ್ದಾರೆ. ಅವರಂತೆ ಪೂರ್ತಿ ಅಲ್ಲದೆ ಇದ್ದರೂ ಕೂಡ ಆ ಮಾರ್ಗದಲ್ಲಿ ನಾವು ಸಾಗಬೇಕು ಅನ್ನೋ ಉದ್ದೇಶ. ಅವರಷ್ಟು ಆಗೋದಿಲ್ಲ, ಆ ಮಾರ್ಗದಲ್ಲಿ ಸಾಗಬೇಕು. 10ನೇ ಸ್ಕಂದದಲ್ಲಿ ಪೂರ್ತಿ ಕೃಷ್ಣನ ಚರಿತ್ರೆ, 11ರಲ್ಲೂ ಕೃಷ್ಣಂದೇ ಉಪದೇಶಗಳು ಬರುತ್ತೆ. 12ರಲ್ಲಿ ಕೃಷ್ಣ ಪರಂಧಾಮಕ್ಕೆ ಹೋದ್ಮೇಲೆ ಕಲಿಯುಗದ ವೃತ್ತ ಅಂತ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಕೃಷ್ಣನ ಕಥೆಗೆ ಭಾಗವತ ಮುಗೀತದೆ. ಕೃಷ್ಣನ ಕಥೆ ಏನು ಅಂತಂದ್ರೆ, ಜಾರ, ಚೋರ ಇದೆಲ್ಲ ಗೌಣ, ಅದು ಪ್ರಮುಖ ಅಲ್ಲ. ಗೋಪಿಕಾಸ್ತ್ರೀಯರನ್ನು ಬರಮಾಡಿಕೊಂಡು ಜಾರತನ ಮಾಡಿದ, ಬೆಣ್ಣೆ ಕದ್ದ, ಏನೋ ಇದೆಲ್ಲ ಗೌಣ, ಅಪ್ರಧಾನ. ಪ್ರಧಾನವಾಗಿ ಕೃಷ್ಣ ಮಾಡಿದ ಕೆಲಸ ಏನು? ಪಾಂಡವರು, ಧರ್ಮಿಷ್ಠರಾದ ಪಾಂಡವರನ್ನು ಎತ್ತಿಕಟ್ಟಿ ಧರ್ಮರಾಜನನ್ನ ಚಕ್ರವರ್ತಿ ಪದವಿಯಲ್ಲಿ ಕೂಡಿಸಿದ್ದು. ಇಂಥ ರಾಜಕಾರಣ ಮಾಡಿದ ಅವನು. ಯಾರನ್ನ ಸೀಟ್ನಲ್ಲಿ ಕೂಡಿಸ್ಬೇಕು ಅನ್ನೋ ವಿವೇಚನೆ ಇರಲಿ ನಿಮಗೆ ಅಂತದೆ ಭಾಗವತ. ಯಾರನ್ನೋ ನಾವು ತಂದು ಸೀಟ್ನಲ್ಲಿ ಕೂಡಿಸಿಬಿಟ್ರೆ, ಅವರು ಅಧಾರ್ಮಿಕರಾಗಿದ್ದರೆ ಏನು ದೇಶ ಹೇಗೆ ನಡೀಲಿಕ್ಕೆ ಸಾಧ್ಯ? ಅದಕ್ಕೆ ಕೃಷ್ಣ ವಿಚಾರ ಮಾಡಿ ಮೊದಲಿಂದ ಪಾಂಡವರ ಕಡೆನೇ ಇದ್ದು ತನ್ನ ಬೆಂಬಲ ಅವರಿಗೆ ಸೂಚಿಸಿ ಅವರನ್ನು ಹುರಿದುಂಬಿಸಿ, ಅರ್ಜುನ ಯುದ್ಧ ಮಾಡದೇ ಇದ್ದಾಗ ಗೀತೋಪದೇಶ ಮಾಡಿ, ಕೊನೆಗೆ ತಾನೇ ಸಾರಥ್ಯವನ್ನೂ ಮಾಡಿದ. ತಾನೇ ಸಾರಥಿಯಾಗಿ ಯುದ್ಧ ಮಾಡಿಸಿ ಗೀತೋಪದೇಶ ಮಾಡಿ, ಎಷ್ಟೋ ಆಪತ್ತುಗಳು ಯುದ್ಧದ ಸಂದರ್ಭದಲ್ಲಿ ಅದನ್ನೆಲ್ಲ ತಾನು ಪಾರು ಮಾಡಿ, ಕೊನೆಗೂ ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿಸಿದ. ಇದು ಕೃಷ್ಣ ಮಾಡಿದ ಕೆಲಸ. ಏನಾದರೂ ನೀತಿಗಳನ್ನು ಮಾಡಿ, ಉಪಾಯ ಮಾಡಿ, ಸಜ್ಜನರು, ಧಾರ್ಮಿಕರು ಅಂಥವರನ್ನು ಸೀಟ್ನಲ್ಲಿ ಕೂರಿಸ್ಬೇಕು. ಚಕ್ರವರ್ತಿ ಪದವಿ ಅಂತ ಅದು. ಚಕ್ರವರ್ತಿ ಪದವಿ ಅಂದರೆ ಇಡೀ ಭೂಮಂಡಲ ಆಳೋರು.
ಚಕ್ರವರ್ತಿ ಅಂತ, ಚಕ್ರ ಅಂದ್ರೆ ಭೂಮಂಡಲ, ಅದರ ಇಡೀ ಭೂಮಂಡಲ ಸಾರ್ವಭೌಮ ಪದವಿಯಲ್ಲಿ ಧರ್ಮರಾಜನ ಕೂಡಿಸಿದ. ಅದಕ್ಕಾಗಿ ರಾಜಸೂಯಾಗ ಮಾಡಿಸಿದ. ಅದರ ಕಲ್ಪನೆನೇ ಇದ್ದಿಲ್ಲ ಪಾಂಡವರಿಗೆ. ತಾನೇ ರಾಜಸೂಯಾಗ ಮಾಡ್ರಿ ಅಂತ ಹೇಳಿ ಮಾಡಿಸಿ, ರಾಜಸೂಯಾಗ ಮಾಡದೇ ಇದ್ದರೆ ಚಕ್ರವರ್ತಿ ಪದವಿ ಸಿಗಲ್ಲ, ಅದಕ್ಕೆ ರಾಜಸೂಯಾಗ ಮಾಡಿಸಿದ. ಆಮೇಲೆ ಅದರಿಂದ ಏನೋ ಯುದ್ಧ ಆಯಿತು, ಯುದ್ಧದಲ್ಲಿಯೂ ಕೂಡ ಜಯ ಬರೋ ಹಾಗೆ ಮಾಡಿದ, ಅಂತೂ ಕೃಷ್ಣನ್ ಕೂಡಿಸಿದ. ಆದ್ದರಿಂದಲೇ ಇವತ್ತಿನವರೆಗೂ ಕೂಡ ಧರ್ಮದ ಗಾಳಿ ಬೀಸಿಕೊಂಡು ಬಂದಿದೆ. ಅವತ್ತಿನಿಂದ ಇವತ್ತಿನವರೆಗೂ. ದುರ್ಯೋಧನ ಕೂತಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ, ಇದನ್ನು ಯೋಚನೆ ಮಾಡಬೇಕು. ದುರ್ಯೋಧನನಿಗೆ ಈ ಐಡಿಯಾ ಇದ್ದಿಲ್ಲ, ರಾಜಸೂಯಾಗ ಮಾಡಬೇಕು, ಚಕ್ರವರ್ತಿ ಪದವಿ ಸಿಗ್ತದೆ ಅನ್ನೋ ವಿಚಾರವೇ ಅವನಿಗೆ ಗೊತ್ತಿದ್ದಿಲ್ಲ. ಕೃಷ್ಣನಿಗೆ ಗೊತ್ತಿತ್ತು, ಪಾಂಡವ್ರ ಕೈಯಲ್ಲಿ ಮಾಡಿಸಿಬಿಟ್ಟ. ಆಮೇಲೆ ಅವನು ಹೊರಟ, ನಾನು ರಾಜಸೂಯಾಗ ಮಾಡ್ತೇನೆ, ನಾನು ಚಕ್ರವರ್ತಿ ಆಗಬೇಕು ಅಂತ ಪುರೋಹಿತರನ್ನು ಕೇಳಿದ ಆಚಾರ್ಯಗಳನ್ನು, ನನಗೂ ರಾಜಸೂಯಾಗ ಮಾಡಿಸಲಿ. ಅವ್ರು ಹೇಳಿದರು, ಒಂದು ಕುಟುಂಬದಲ್ಲಿ ಒಬ್ಬರೇ ಮಾಡಬೇಕು, ಅವ್ನು ಮಾಡಿ ಆಯ್ತು, ಯಾಕೆ ಇಬ್ರಿಬ್ರು ಚಕ್ರವರ್ತಿ ಆಗೋ ಹಂಗಿಲ್ಲ, ಒಬ್ಬನ ಆಗ್ಬೇಕು. ಇಬ್ರಿಬ್ರು ಹೆಡ್ ಕುಕ್ ಆಗ್ತಾರೆ, ಯಾರಾದ್ರು ಎಡವಟ್ಟು ಆಗ್ತದೆ. ಇಬ್ರು ಹೆಡ್ ಕುಕ್ ಆದ್ರು, ನಾನು ಹೆಡ್ ಕುಕ್ ಅಂತ ಇವನು ಖಾರ ಪುಡಿ ಹಾಕೋದು, ನಾನು ಹೆಡ್ ಕುಕ್ ಅಂತ ಅವನು ಹಾಕೋದು, ಏನ್ ಗತಿ. ಅದಕ್ಕೆ ಕೃಷ್ಣ ರಾಜಸೂಯಾಗ ಮಾಡಿಸಿ ಅಲ್ಲಿಂದ ಉಪಾಯ ಮಾಡಿ ಆ ಧರ್ಮರಾಜನ ಕೂಡಿಸಿ ಸೀಟ್ನಲ್ಲಿ. ಇದು ಕೃಷ್ಣ ಮಾಡಿದ ಕೆಲಸ. ದುರ್ಯೋಧನ ಆಮೇಲೆ ವಿಚಾರ ಮಾಡಿದ, ನಾನು ರಾಜಸೂಯಾಗ ಮಾಡ್ತೇನೆ, ಬೇಕಾದಷ್ಟಿದೆ ಅಂತ. ಆಗೋದಿಲ್ಲ ಅಂದ್ಬಿಟ್ರು ಬ್ರಾಹ್ಮಣರು. ಒಂದು ಕುಟುಂಬದಲ್ಲಿ ಒಬ್ಬರೇ ಮಾಡಿದ್ರು, ಪೆಚ್ಚಾಗಿಬಿಟ್ಟು. ಇದು ರಾಜಸೂಯಾಗಕ್ಕೆ ಮಾತ್ರ ಒಂದು ಕುಟುಂಬದಲ್ಲಿ ಒಬ್ಬರೇ ಮಾಡಬೇಕು ಅನ್ನೋದು. ಏಕಾದಶಿ ಒಂದು ಕುಟುಂಬಕ್ಕೆ ಒಬ್ಬರೇ ಏಕಾದಶಿ ಹಬ್ಬ ಹರಿದಿನ ಒಂದು ಕುಟುಂಬಕ್ಕೆ ಒಬ್ರು ಮಾಡಿದ್ರೆ ಆಯ್ತು. ಗಣಪತಿ ಪೂಜೆ ಒಂದು ಕುಟುಂಬಕ್ಕೆ ಒಬ್ರು, ಊಟ ಮಾತ್ರ ಎಲ್ಲರೂ ಮಾಡ್ತಾರೆ. ಇದೆಲ್ಲ ಒಂದು ಕುಟುಂಬಕ್ಕೆ ಒಬ್ರು ಅಂತ ಎಲ್ಲರೂ ಮಾಡ್ತಾರೆ. ಎಲ್ಲಿಯಾದ್ರೂ ಉಂಟ ಒಂದು ಕುಟುಂಬಕ್ಕೆ ಒಬ್ರು ಸಂಧ್ಯಾವನ್ನೇ ಮಾಡ್ತಾರೆ, ನಮ್ಮ ಅಜ್ಜ ಮಾಡ್ತಾರೆ, ಇಡೀ ಕುಟುಂಬಕ್ಕೆ ಒಂದು ಹೋಯ್ತು ಅಂತ. ರಾಜಸೂಯಾಗ ಮಾತ್ರ ಚಕ್ರವರ್ತಿ ಪದವಿ ಕೊಡೋದ್ರಿಂದ ಒಂದು ಕುಟುಂಬಕ್ಕೆ ಒಬ್ಬರೇ ಮಾಡ್ತಾರೆ. ಅದರಿಂದಲೇ ಕೃಷ್ಣ ಅವನು ಎತ್ತರ ಯೋಗೇಶ್ವರ ಕೃಷ್ಣ ಅಂತ ಭಾರಿ ನೀತಿವಂತ. ಇಷ್ಟೆಲ್ಲ ನೀತಿ ಮಾಡಿ ಪಾಂಡವರಿಗೆ ರಾಜ್ಯ, ಆ ಟೀಮ್ಗೆ ರಾಜ್ಯ ಕೊಟ್ಬಿಟ್ಟ. ಚೆನ್ನಾಗಿ ಧರ್ಮದಿಂದ ಆಳಿದರು. ಇವತ್ತಿಗೂ ಕೂಡ ಧರ್ಮ ಉಳ್ಕೊಂಡು ಬಂದಿದೆ. ಭಾಗವತ ಹೀಗೆ ಸಂದೇಶವನ್ನು ಕೊಡ್ತದೆ. ಇದೇ ರೀತಿ ಅನೇಕ ಉಪಾಖ್ಯಾನಗಳು ಒಂದೊಂದನ್ನು ನೋಡಿದಾಗ ನಾವು ಹೇಗೆ ಬದುಕಬೇಕು ಅನ್ನೋ ಮಾರ್ಗದರ್ಶನ ಮಾಡುವಂಥದ್ದು ಭಾಗವತ. ಅದರ ಪ್ರವಚನ ನಿರಂತರವಾಗಿ ನಡೀತಿದೆ. ಬೇರೆ ಬೇರೆ ಬೇಕಾದಷ್ಟು ಪ್ರವಚನಗಳು ನಡೆದಿದೆ. ಅದೇ ರೀತಿ ನಿರಂತರವಾಗಿ ಇನ್ನು ನಡೀಲಿ ಅಂತ ಹೇಳ್ತಾ